ಶ್ರೀಮತಿ ಶ್ರೀಮತಿ. ಏನಿವತ್ತು ಇಷ್ಟೊತ್ತಾದ್ರೂ ನಮ್ಮ ಪುಟ್ಟಮಲ್ಲಿ ಅವ್ರ ದರ್ಶನನೇ ಕೊಡ್ಲಿಲ್ವೇ? ಗೌಡ್ರು ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ವ್ಯಾಪಾರ ಡಲ್ ಆಯ್ತು ಅಂತ ಉದಯರಂಗ ಬಸ್ ಹೊತ್ಕೊಂಡು ಊರ್ಗೇನಾದ್ರು ಕರ್ಕೊಂಡು ಹೋಗ್ಬಿಟ್ರ ಹೇಗೆ? ನೋ ನೋ ಜಾನಿ, ನಂದೇ ಹೆಸರಮ್ಮ. ಯಾಕೆ ಕಾಫಿ ಮಾಡ್ಕೊಂಡ್ ಬಂದಿಲ್ಲ? ಇನ್ನು ಸ್ವೀಟೇ ಸಿಕ್ಕಿಲ್ಲ. ಐ ಮೀನ್ ಮನೇಲಿ ಸಕ್ಕರೆ ಖಾಲಿ ಆಗ್ಬಿಟ್ಟಿದೆ, ತಂದು ಮಾಡ್ಕೊಡ್ತೀನಿ. ಅಲ್ಲಿ ತನಕ ನೀನ್ ಮಲ್ಕೊಡಾಲಿ. ಬೇಗ ಮಾಡ್ಕೊಂಡ್ ಬನ್ನಿ. ನನ್ನ ಪಾಪು ಇವತ್ತು ಬೆಳಗ್ಗೆನೆ ಕಾಫಿ ಟೀ ಹೆಚ್ಚಿಗೆ ಕುಡಿದ್ರೇನೆ ತಪ್ಪು ಅಂತಿದ್ದವರು ಇವತ್ತೇನಪ್ಪ ಬಿಯರ್ನ ಈ ರೇಂಜ್ ಕುಡಿತಿದ್ದಾನೆ. ಈ ಕುಡಿತಕ್ಕೆ ಕಾರಣ ಏನಿರ್ಬೋದು? ಹೇಗಾದ್ರೂ ಮಾಡಿ ಕಂಡಿಡಿಲೇಬೇಕು. ಅಯ್ಯೋ, ಅದ್ಯಾವ ಒತ್ತನಗಳಿಗಲ್ಲಿ ಹೆಸರು ಕರೆಯಕ್ಕೆ ಶುರು ಮಾಡಿದ್ಯೋ ನೀ ನನ್ನ ಹೆಂಡ್ರು ಅನ್ನೋ ಭಾವನೆನೇ ಹೊಂಟೋಯ್ತು. ಯಾನ್ ಕರ್ದದು ಹೇಳು? ಬಾಬಣ್ಣ ಒತ್ತರೆಯಿಂದ ಸಾನ ತಲೆ ಸುತ್ತಾನ. ಆಮೇ ಹೊಸಿ ನಿಂತ್ಗ ತಲೆ ಸುತ್ತಾ ಬಿಟ್ಟು ನೀನೇ ಸುತ್ತಾ ಇದೆ. ಅದ್ಯಾಕೆ ತಲೆ ಸುತ್ತಿದು? ಯಾಕೋ ಗೊತ್ತಿಲ್ಲ ಬಾಬಣ್ಣ, ಸಾನೆ ತಲೆ ಸುತ್ತಾದ. ನಂಗೆ ಗೊತ್ತಾಯ್ತು ಕಂಬುಡು. ಗೊತ್ತಾಯ್ತಾ? ಯಾನ ನಾನು ಅಪ್ಪ ಆಯ್ತವ್ನಿ, ನೀನು ಹೂವು ಆಯ್ತಾ ಇದೆ. ಮಾಯ್ಕರ ಏನಿದು ಅಪಸ್ವರ? ಬಾಬಣ್ಣ ಇದು ಆ ತಲೆ ಸುತ್ತಲ್ಲ, ಇದು ಬೇರೆ ತಲೆ ಸುತ್ತು. ರಾಕೆಟ್ ಬರ್ರಂತ ಮ್ಯಾಲ್ಕ್ ಹೋಗಿ ಒಡದೆ ಟುಸ್ ಅಂತ ಕೆಳಕ್ ಬಿದ್ದಂಗ ಆಗೋಯ್ತು. ನಿನ್ ಬರೋದೆಲ್ಲ ಬರೀ ಇಂಥ ತಲೆ ಸುತ್ತಗಳೇ. ಬಾ ಆಸ್ಪತ್ರೆಗೆ ಹೋಗೋ. ಬಾಬಣ್ಣ ಇಷ್ಟಕ್ಕೆಲ್ಲ ಯಾರಾದ್ರೂ ಆಸ್ಪತ್ರೆಗೆ ಹೋದಾರ? ನಮ್ಮ ಅತ್ತೆಯವನು ಫೋನ್ ಮಾಡಿ ಏನ್ ನಾಟಿ ಔಷಧಿ ಮಾಡ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಅವ್ವನಿಗೂ ನಿಂಗೂ ಈಡು ಜೋಡು ಸರಿಯಾಗದ ಕಂಬಿಡು. ನಮ್ಮ ಅತ್ತೆಯವನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಾನೆ? ಇನ್ನು ಫೋನ್ ಮಾಡಿ ಹೇಳಿಯಾ? ಅಯ್ಯೋ, ನಿನ್ ನೋಡಿದ್ರೆ ಒಡೆಕು ಮನ್ಸಾಗಲ್ಲ. ಬಾಬಣ್ಣ ಕೋಪ ಮಾಡ್ಕೊಂಡ್ರಿಯಾ? ಇಲ್ಲ, ನೀನ್ ತಬ್ಕೊಂಡು ಮುದ್ದಾಡ್ಬೇಕು ಅನ್ಸುತ್ತೆ. ಮತ್ತೆ ದೂರವಾಗಿ ನಿಂತಿದ್ದೀರಿ. ಒಂಚೂರು ರಸಿಕತೆನೇ ಇಲ್ಲ. ನಮ್ ಬಾಬಣ್ಣ ಯಾಕೆ ನನ್ ಕಂಡ್ರೆ ಕೋಪ ಮಾಡ್ಕೊತಾರ? ಆ ಮುಟ್ಟಾಳ ಯಾವಾಗ ತಾನೇ ನಿಮ್ಮ ಮೇಲೆ ಪ್ರೀತಿ ತೋರಿಸಿದಾನೆ ಹೇಳಿ? ಪ್ರೀತಿ ತೋರ್ಸೋಕೆ ಅಂತ ಬಂದು ನನ್ನನ್ನ ದೂರ ಮಾಡ್ತೀರ ನೀವು. ಅಯ್ಯೋ, ಯಾಕೋ ಕೆಮ್ಲು ಬತ್ತಾದಲ್ಲ. ನಮ್ಮ ಅತ್ತೆಯವನು ಫೋನ್ ಮಾಡಿ ಕೇಳವು. ಹಲೋ ಅತ್ಯವ್ವ, ನಾನು ನಿಮ್ಮ ಸೊಸೆ ಪಾಂಡವಪುರ ಪುಟ್ಮಲ್ಲಿ ಮಾತಾಡೋದು ಕಣ್ಯೋಳಿ. ಇಲ್ಲಿಂದನೇ ಅಡ್ಬಿದ್ದಿ. ನಾನುಂಡಿ, ನೀವು ಉಂಡ್ರಾ? ಅತ್ಯವ್ವ ನೀವು ಹೇಳ್ದಂಗೆ ಕುಡಿದ್ಮೇಲೆ ತಲೆ ಸುತ್ತಾದೆ, ಆಮೇಲೆ ಕೆಮ್ಲು ಜಾಸ್ತಿ ಆಗ್ಬಿಟ್ಟದೆ. ಹಂಗಂದಾರ್ಯಾ? ನೀವು ಹೇಳಿದ್ಮೇಲೆ 2 ಸತ ಏನು 4 ಸತ ಕುಡಿತೀನಿ ಬಿಡಿ. ಮಡ್ಗನೆ. ಅಯ್ಯೋ, ನಿಮ್ಮ ಮನೆ ಕಾಯುವಾಗೋಗ ನೀವು ದಿನಕ್ಕೆ ಒಂದ್ಸಲ ಕುಡಿಯೋದನ್ನೇ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ದಿನಕ್ಕೆ 4 ಸರಿ ಕುಡಿತೀನಿ ಅಂತ ಹೇಳ್ತಿರಲ್ಲ.
ರಾಖಿ ಕುಡ್ಕೊಂಡ್ ಬಂದಿದ್ಯೇನೋ? ನಾವು ಕುಡಿಲ್ಲಪ್ಪ. ಮತ್ತೆ ಕುಡ್ತಾನೆ ನೀನ್ ಕುಡಿತಾ? ಅಯ್ಯೋ ನಿನ್ ಮನೆ ಹಾಳಾಗ. ಇದ್ದ ಮನೆ ಹಾಳಾಗ್ಲಿ ಬಿಡಿಯಲ್ಲ. ಇದಕ್ಕೆ ಕಡೆ ಕುಡ್ಕ ಅನ್ನೋದು. ಕುಡಿಯೋದು ಒಳ್ಳೇದು ಅನ್ಕೊಂಡಿದ್ಯೇನೋ? ಕರಳನ್ನೆಲ್ಲ ಸುಟ್ಟು ತಿಂದು ಬಿಡುತ್ತೆ. ಸುಟ್ಟು ತಿಂದು ಬಿಡ್ಲಿಲ್ಲ. ನಾವು ಬೇರೆ ಕರಳನ್ನ ಬೂಟಿ ಫ್ರೈ ಅಂತ ತಿಂದಿಲ್ವಾ? ರಾಕಿ ಏನ್ ವಿಚಿತ್ರ ಪ್ರಾಣಿನೋ ನೀನು. ಮನುಷ್ಯನಿಗೆ ಪ್ರತಿಯೊಂದು ಅಂಗಾಂಗಗಳು ಮುಖ್ಯ. ನೀನು ಕುಡ್ದು ಕುಡ್ದು ಕಿಡ್ನಿನೋ ಲಿವರ್ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ರೆ ನೀನು ಬದುಕಿರ್ತೀಯಾ ಸತ್ತೋಗ್ಬಿಡ್ತೀಯಾ? ಐ ಲೈಕ್ ಇಟ್. ಅದಕ್ಕೆ ಕಾಯ್ತಾ ಇದ್ದೇನೆ. ಬಟ್ ಸಾಯ್ತಿಲ್ವೇ? ಸಾಯೋ ತನಕನೂ ಸಾಯ್ಬೇಕು ಅನ್ಸುತ್ತೆ. ಸತ್ ಮೇಲೆ ನಾನ್ ಸತ್ತೆ ಅನ್ಕೊಳಕ್ ನೀನೇ ಇರಲ್ಲ. ಇಸ್ ಇಟ್? ಬಟ್ ಐ ಲೈಕ್ ಇಟ್. ಮೊದ್ಲು ನಾನು ಹೇಳ್ದಾಗ ಕೇಳು. ನಡಿ ನೀನು. ಬನ್ನಿ. ನಾನು ಹೇಳಿದ್ ತಲುಪ್ತಾ? See you again. ಗೌಡ್ರೆ ಗೌಡ್ರೆ, ಮಧುರ ಅವ್ರೆ, ನೀವ್ ಯಾಕೆ ನಿಮ್ ಬಾಯಿನ ಓಪನ್ ಮಾಡ್ಕೊಂಡಿದ್ದೀರಾ? ಬಾಗೆ ನೊಣ ಬೀಳೋದೊಂದು ಬಾಕಿ. ನೀವು ಶಾನೆ ಪಸಂದ ಕುಣಿದ್ರಿ ಕಂಬುಡಿ. ರಿಯಲಿ? ಥ್ಯಾಂಕ್ಸ್ ಗೌಡ್ರೆ. ಮಡಿ ಕಂಡಿ ಕಂಬುಡಿ. ನೀವು ಪಸಂದ ಕುಣಿಯೋದನ್ನ ಎಲ್ಲಿ ಕಲ್ತ್ಕೊಂಡ್ರಿ? ಯಳಂದೂರ್ ಸಂತೆಯಲ್ಲಿ. ಓ ನಮ್ಮೂರ್ ಚೋರಿ. ಮತ್ತೆ ನಾನು ಸಂತಗ ಶಾನ ಸತ ಬಂದಿನಿ, ನಿಮ್ಮನ್ನ ನೋಡೇ ಇಲ್ಲ. ನಾನು ಅಲ್ಲಿಗೆ ಬಂದಿದ್ರೆ ತಾನೆ. ಏನೋ ಹೇಳ್ದಂಗಾಯ್ತು. ನೀವ್ ಖುಷಿ ಆದ್ರೆ ನಾನ್ ಖುಷಿ. ಥ್ಯಾಂಕ್ ಯು ಮಧುರ ಅವ್ರೆ. ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಜನ ನಮ್ಮ ಮನೇಲಿ ಇಲ್ವೋ ಮರ್ರೆ? ಅಡ ಕಲ್ಟಿವೇಟ್ರು ನೀನು ಬಾಯ ಕೊಸಿ ಮಣ್ಣಾಕ. ಅದರ ಬದಲು ಖಾರ ಹಾಕ್ಬೋದಲ್ವಾ? ತೊಟ್ಟು ಉಪ್ಪಿನಕಾಯಿ ಇದ್ರು ತೊಂದ್ರೆ ಇಲ್ಲ. ಯಾಕಂದ್ರೆ ಮೊಕ್ಕ ಕೊಡ್ತಾ ಬಿಡ್ತೀನಿ. ಕುಡ್ಕೊಂಡು ಎಣ್ಣೆ ಹಾಕೊಂಡು ಮುಂದೆ ಬಂದಯ್ಯ. ಹಾಗಾದ್ರೆ ನೀವು ಕೂತಿದ್ರೆ ಪುಟ್ಟಕ್ಕನ ಹತ್ರ ಹೋಗುದಿಲ್ವಾ? ಹೊಡೆದು ಬಾಯ್ಗೆ ಹಾಕೊಂಡ್ಬಿಡ್ತೀನಿ. ಪುಟ್ಟಕ್ಕನ ಯಾವ ಎಣ್ಣೆ ಹಾಕೊಂಡು ಮುಂದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಗೌಡ್ರೆ, ಕುಡ್ದೋರ್ ಜೊತೆ ಏನ್ ನಿಮ್ದು ಪಿಸು ಪಿಸು ಮಾತು? ಇಲ್ಲ ಮಧುರ ಅವ್ರೆ, ಜೋರಾಗಿ ಹೇಳ್ತಾವ್ನಿ. ಬರೀ ಹೇಳೋದಲ್ಲ, ಅವ್ನ್ ಕತ್ತಿನ ಪಟ್ಟಿ ಹಿಡ್ದು ಆಚೆ ಹಾಕಿ. ಅಲ್ಲೋ, ಯಾರ ಕತ್ತು ಪಟ್ಟಿ ಹಿಡಿದು ಆಚೆ ತಳ್ಳುದು? ನಿಂದೆ ಕೂಡ ನಿನ್ನ ಬಾಯಿಂದ ಬಚ್ಚಲು ವಾಸನೆ ಬರ್ತದ. ಅದಕ್ಕೆ ಯಾವ ನನ್ನ ಮಗ ಹೇಳಿದ್ರು ನನ್ನ ಬಾಯಿ ವಾಸನೆ ಬರ್ತದೆ ಅಂತ? ನಿಮಗೆ ಸಿಕ್ಕ ಮಾಹಿತಿ ತಪ್ಪು. ಇನ್ನೇನು ಗಮ್ ಗುಡ್ತಾ ಇದ್ದ. ಐ ಲೈಕ್ ಇಟ್. ಲೈಕ್ ಇಟ್ಟು ಪೈಕ್ ಇಟ್ಟು ಅಂದ್ರೆ ಬಕೆಟ್ ತಗೊಂಡು ಹೊಡೆದು ಬಿಡ್ತೀನಿ. ಸುಮ್ಮನೆ ಹಾಚ್ಕೋಗ್ಬಿಡ. ಏ ಗೌಡ, ಮಂಗಿ ಬರ್ತಂಗ. ಈ ದಂಗ ಚಿಕ್ಕೆಲ್ಲ ನಂತ ಬಿಟ್ಕೋಬೇಡ, ಸುಮ್ಮನೆ ಹಾಚ್ಕೋಗ್ಬಿಡ. ಐ ಡೋಂಟ್ ಲೈಕ್ ಇಟ್. ಪುನಃ ಕಿಟ್ಟು ಕಿಟ್ಟು ಅಂದ್ರೆ ಚೆನ್ನಾಗಿರಾಕಿಲ್ಲ ನೋಡು. ಗೌಡ್ರೆ, ಅವ್ನ ನೀವ್ ಆಚೆ ಕಳಿಸ್ತೀರಾ ಅಥವಾ ನಾನೇ ಕಳಿಸ್ಲಾ? ಮಧುರ ಅವ್ರೆ, ನೀವು ಪಾಪ ಮಾಡ್ಕೋಬೇಡಿ, ಆರಾಮಾಗಿರಿ, ನಾನೇ ಕಳಿಸ್ತೀನಿ. ಅಡ ಕಲ್ತಿಬಿಟ್ರು ಗಂಟ ಆಚ್ಕ. ನೋ, ಇಂಪಾಸಿಬಲ್, ಸಾಧ್ಯವಿಲ್ಲ. ಪೊಂಗಳಿ ಮಲ್ಲಪ್ಪ, ಇವನ್ ಹೆಂಗಪ್ಪ ಆಚೆ ಕಳ್ಸೋದು? ಗೌಡ್ರೆ, ಅವ್ರನ್ನ ಕಳಿಸ್ತೀನಿ ಅನ್ಬಿಟ್ಟು ನೀವೇ ಆಚೆ ಹೋಗ್ತಿದ್ದೀರಾ? ಇಲ್ಲ ಮಧುರ ಅವ್ರೆ, ಕಳಿಸ್ತೀನಿ. ಅಡ ಕಲ್ತಿಬಿಟ್ರು ಬಡ. ನಿನಗೆ ಯಾನ ಈಗ ಅಣ್ಣ ಯಪ್ಪ ನೋಡ್ಬೇಕು ತಾನೆ? ಎಸ್, ನಾ ತೋರಿಸ್ತೀನಿ ಬಾ. ನಿಮ್ಮೊಟ್ಟಿಗೆ ಬಂದಿದೆ ಪುಸ್ತಕ. ಹ್ಞೂ ಕಡ, ನಾನೇ ಆಚೆ ಕೂರಿಸ್ಬಿಟ್ಟು ಬಂದೀನಿ. ನನ್ನ ಜೊತೆಗೆ ಬಾ, ತೋರಿಸ್ತೀನಿ. ಐ ಲೈಕ್ ಇಟ್. ಬನ್ನಿ ಮರ ಹೋಗುವ. ಒಂದು ನಿಮಿಷ ಇರು ಮಧುರ ಅವ್ರೆ, ನೋಡಿ ಕಳಿಸ್ತಾವನಿ. ನೋಡ್ತಾನೆ ಇದ್ದೀನಿ. ಫಸ್ಟ್ ಇಬ್ರು ಜಾಗ ಖಾಲಿ ಮಾಡಿ.
ನೀವ್ ಹೇಳ್ದಾಗಿಂದನೂ ಕುಡಿತಾವ್ನಿ. ಕುಡಿಯಕ್ ಶುರು ಮಾಡಿದ್ಮೇಲೆ ಸಾನೆ ಖುಷಿ ಆಗವ್ನಿ. ಮುಂದೊಂದಿನ ದುಃಖ ಆಗುತ್ತೆ. ಅತ್ಯವ್ವ ನಮ್ಮ ಮಟ್ಟಿ ಗೋಡೆ ಮೇಲೆ ಪಲ್ಲಿ ಕೆಲಸ ಇಲ್ದರಾಗ ಬಂದು ವಟ ವಟ ಅನ್ನುತ್ತೆ. ಸರಿ ಅತ್ಯವ್ವ, ನೀವ್ ಹೇಳಿದ್ಮೇಲೆ ಮುಗೀತು. ಕುಡಿಯೋದೇನೆ, ಯಾರ್ ಮಾತು ಕೇಳಲ್ಲ ಬಿಡಿ. ನೋಡಿ ಈಗ ಹೆಂಗ್ ಕುಡಿತೀನಿ. ಅತ್ಯವ್ವ ಕೇಳಿಸ್ತಾ? ಐ ಲೈಕ್ ಇಟ್. ಸರಿ ಅತ್ಯವ್ವ, ನಾ ಕುಡಿಯೋದ್ ನಿಲ್ಸುದಿಲ್ಲ ಕಂದ್ಬಿಡಿ. ಅತ್ಯವ್ವ ಹೊಸಿ ಕೆಲ್ಸ ಅದೇ, ಆಮೇಲೆ ಫೋನ್ ಮಾಡ್ತೀನಿ. ಈಗ ಮಡ್ಗಿ. ಮಡ್ಗಿ. ಕೇಳಿಸ್ಕೊಳ್ಳೋ ರಾಖಿರೈ, ಈ ಕುಡ್ತಾ ಅನ್ನೋದು ಕುಡ್ದಾಗಷ್ಟೇ ಮಜಾ ಕೊಡುತ್ತೆ. ಆಮೇಲಿನ ಜೀವನ ಇದೆಯಲ್ಲ, ಅದು ನರಕ ಯಾತನೆ. ಐ ಡೋಂಟ್ ಲೈಕ್ ಇಟ್. ಚಂದ್ರಣ್ಣ, ನೀವೆಂತ ಹೇಳಿದ್ರು ನನ್ನನ್ನು ನೋಡಿಕೊಂಡು ಹೇಳ್ಬೇಕು. ನೋಡೋ ರಾಖಿ, ನಾನು ಇಂಥ ತುಂಬಾ ಕೇಸ್ಗಳನ್ನ ನೋಡ್ಬಿಟ್ಟಿದ್ದೀನಿ. ಕುಡ್ತಕ್ಕೆ ದಾಸರಾಗಿ ಮನೆ ಮಠ ಮಾರ್ಕೊಂಡವ್ರನ್ನ ನೋಡಿದ್ದೀನಿ. ಹೆಂಡತಿ ಮಕ್ಳನ್ನ ಆಚೆಗೆ ಹಾಕ್ದವ್ರನ್ನ ನೋಡಿದ್ದೀನಿ. ಐ ಡೋಂಟ್ ಲೈಕ್ ಇಟ್. ಹೆಸರು ನನ್ನದು ಕರಿತಿದ್ದೀರಾ, ಆ ಕಡೆ ನೋಡ್ಕೊಂಡು ಕೂಗ್ತಿದ್ದೀರಾ. ಸುಮ್ಮನೆ ಇದ್ರೆ ಮನೆ ಕರ್ಕೊಂಡೋಗಿ ಶಾ ಕೊಡಿಸ್ತೀನಿ. ಹಾಗಾದ್ರೆ ಕೂಕೊಳ್ಳಿ. ರಾಖಿ, ನನ್ನ ಮಾತು ಕೇಳೋ. ಈ ಕುಡ್ತಾ ನಿಲ್ಗೆ ಬಿಟ್ಬಿಡು, ನಿನ್ನ ಕೈ ಮುಗಿತೀರಿ ಕಣೋ. ಮೊದ್ಲು ನೀವಿಬ್ರು ಇಲ್ಲಿಂದ ಹೋಗ್ರಿ. ಪಾಪು ಮಕ್ಕದ್ಮೇಲೆ ಹೊಡಿತೀನಿ. ಪಾಪು ಅಲ್ಲ, ಪಾಂಡುಪುರದ ಪುಟ್ಮಲ್ಲಿ ಅಂತ ಕರೀರಿ. ಪಾಂಡುಪುರದ ಪುಟ್ಮಲ್ಲಿ ಅವ್ರೆ, ಏನ್ ಇನ್ನ ಮುಖ ನೋಡ್ಕ ಅಲ್ಲೇ ನಿಂತಿದ್ದೀರಿ? ಆ ಎಲ್ಲಡ್ಕೆ ಹಾಕ ಉಗಿಬೇಕಾ? ಹೋಗ್ರಿ ಇಲ್ಲಿಂದ. ಏ ರಾಕೆಟ್, ನಿಂಗೂ ಹೇಳಿದ್ದು ಹೋಗಲ್ಲಿಂದ. ಓ ಪುಟ್ಟಕ್ಕ, ಅದು ರಾಕೆಟ್ ಅಲ್ಲ, ಲೈಕ್ ಇಟ್. ಬಟ್ ಐ ಡೋಂಟ್ ಲೈಕ್ ಇಟ್. ಹೋಗ್ರಿ ಇಲ್ಲಿಂದ. ಓ ಜನ್ನ, ಗೌಡ್ರೆ. ಚಂದನ್ ಅವ್ರೆ, ಪುನಃ ಯಾಕ್ರಿ ನಮ್ಮ ಮಟ್ಟಿಗೆ ಬಂದರಿ? ಅದು ಗೌಡ್ರ ಹತ್ರ ಮಾತಾಡ್ಬೇಕಿತ್ತು. ಏನಾರ ತೊಂದ್ರೆ ಇದ್ರೆ ನಂತವನ್ನ ಹೇಳಿ, ನಾನೇ ಸವಾಲ್ ಮಾಡ್ತೀನಿ. ಅದು ಸವಾಲಲ್ಲ, ಸಾಲ್ವು. ಹೇಳಿದ್ರೆ ಜಾಡ. ಪಾಪು ಮಗದಲ್ಲಿ ಹೇಳ್ತೀನಿ, ನಾನು ಪಾಪು ಅಲ್ಲ, ಪಾಂಡುಪುರ ಪುಟ್ಮಲ್ಲೆ ಅಂತ ಕರೆಕ ಯಾಕೆ ಅಲ್ಲಾಗ್ರ? ಅದೇನ್ ತೊಂದ್ರೆ ಅಂತ ಹೇಳಿ. ತೊಂದ್ರೆ ನಂದಲ್ಲ, ನಿಮ್ಮನೇದು. ಹಂಗಾರೆ ನಾವೇ ಸರಿ ಮಾಡ್ಕತೀವಿ. ಬುಡಿ ಗಾಡಿಯ. ಅಲ್ಲ ರೀ, ಎದ್ರು ಬದ್ರು ಮನೆಯವ್ರಂದ್ಮೇಲೆ ಒಬ್ರು ಕಷ್ಟಕ್ಕೊಬ್ರು ಆಗ್ಬೇಕಲ್ವಾ? ನಾನೇ ಬೇಡ. ಏನೇ ನಿಮ್ದು ತೊಂದ್ರೆ? ಬುಡ್ರಿ ಗಾಡಿಯ. ಪುಟ್ಮಲ್ಲಿ ಅವರೇ, ನೀವು ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಅದಕ್ಕೆ ಗೌಡ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಗೌಡ್ರೆ. ಏ ಗೌಡ, ಅದ್ಯಾವನಯ್ಯ ಅಷ್ಟೊತ್ತಿಂದ ಓ ಅಣ್ಣಯ್ಯಪ್ಪನವರು, ಈ ಗೌಡ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು? ಗೌಡ್ರೆ, ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಅದೇನ್ ಹೇಳ್ತಾರೋ ಇಲ್ಲೇ ಹೇಳಕ್ ಹೇಳಿ. ಕೇಳಿಸ್ಕೊಂಡ್ರ? ಅದ್ಯಾನಂತ ಇಲ್ಲೇ ಬೊಗಳ್ಬೇಕು. ಗೌಡ್ರೆ, ಇದು ತುಂಬಾ ಸೀರಿಯಸ್ ವಿಷಯ. ನಾಳೆ ದಿವಸ ನಿಮ್ ಸಂಸಾರ ಬೀದಿಗೆ ಬರಬಾರ್ದು ಅಂತ ನಾನೇ ರಿಸ್ಕ್ ತಗೊಂಡು ಮಾತಾಡಕ್ ಬಂದಿದ್ದೀನಿ. ಓ ಅಣ್ಣಪ್ಪ, ನನ್ನ ಸಂಸಾರ ಯಾಕೆ ಬೀದಿಗೆ ಬಂದದು? ನಾನು ನನ್ನ ಹೆಂಡ್ರು ದಿನ ಉಣ್ಕೊಂಡು ತಿನ್ಕೊಂಡು ಚಂದಾಗಿ ಹವ್ಯಪ್ಪ ಅಲ್ವಾ? ನೀವು ಇದೇ ತರ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಂಗಾರೆ ಗಂಡ ಹೆಂಡತಿ ಮಧ್ಯೆ ತಂದಾಕದ್ಬಿಟ್ಟು ಬುಡಿ ಗಾಡಿಯ. ಕರೆಕ್ಟಾಗಿ ಹೇಳ್ದಕ್ಕಮ್ಮೆ. ಕೇಳಿಸ್ಕೊಂಡ್ರ್ಯಾ? ಬುಡಿ ಗಾಡಿಯ. ಗೌಡ್ರೆ, 2 ನಿಮಿಷ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಮಾತಾಡ್ಬಿಟ್ಟು ಹೊರಟಾಗ್ತೀನಿ. ಪ್ಲೀಸ್ ಸ್ವಲ್ಪ ಸೈಡಿಗೆ ಬನ್ನಿ. ಆಗಲ್ಲ ಅನ್ನಿ. ನಮ್ಮ ಪುಟ್ಮಲ್ಲಿ ಹೇಳದ್ಮೇಲೆ ಮುಗೀತು. ಅದ್ಯಾನ್ ಹೇಳೋದಾದ್ರು ಇಲ್ಲೇ ಹೇಳಿ. ನನ್ನ ಕರ್ಮ, ಹೇಳ್ತೀನಿ ಬಿಡಿ. ಗೌಡ್ರೆ, ಪಾಪು ಏನಂದ್ರ
ನಮ್ಮ ಪಾಂಡಪುರದ ಪುಟ್ಮಲ್ಲಿಯವರು ಮೊದಲು ತರ ಇಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಅಂದೆ. ಒಬ್ನೇ ಬಂದಾಗ ಕ್ಯಾಕ್ರಿಸಿ ಮೊಕ್ಕ ಹೋಗ್ದಿರ್ಬೇಕು. ಆದ್ರೂ ಬಿಟ್ಟಾರ ಪುಪ್ಪುಕ್ ಅಂತ ಹೋಗೋದ್ರು ಉಣ್ಣಕ್ ಕರೆದ್ರು ಅಂತ ಪುನಃ ಬರ್ತಾರೆ. ನೋಡ್ರೆ ನಾನು ಹೇಳ್ತಿರೋದು ಹಾಗಲ್ಲ. ನೀವು ಗಂಡಸರು ಕುಡಿಯೋದನ್ನ ನೋಡಿದ್ದೀರಾ? ಹೆಂಗಸರು ಕುಡಿಯೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ನಮ್ಮೂರ್ ಚೋರೆಲ್ಲ ಇಲ್ಲಪ್ಪ, ಕುಡಿದ್ರು ಪನ್ಸ್ಕೊಂಡ್ ಕುಡಿತಾರೆ. ಆದ್ರೆ ಇಲ್ಲಿ ಗೊತ್ತಿಲ್ಲ ರೋಡಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಕುಡಿತಾರೆ. ಅಂಥ ಘಟನೆ ನಿಮ್ಮನೇಲಿ ನಡೆದ್ರೆ ಹೇಗಿರುತ್ತೆ? ಅದೆಂತ ಅಪ್ಸಕನ್ನೋದು ಮಾತು ಅಂತಾಡಿ. ನನ್ನ ಮಗನ್ ದೆಕ್ಕಡೆ ತಕ ಹೊಡೆದು ಬಿಡ್ತೀನಿ. ಅದೇನ್ ಕೇಳಿರಿ ಹೊಡೆದ ಬಿಡಿ. ನೋಡಿ ಗೌಡ್ರೆ, ನಾನು ಕಂಡ ಸತ್ಯ ಹೇಳ್ತಿದ್ದೀನಿ. ಪುಟ್ಟಮಲ್ಲಿಯವರು ಇತ್ತೀಚೆಗೆ ಕುಡಿಯೋದು ಕಲ್ತ್ಕೊಂಡಿದ್ದಾರೆ. ನಾಯ್ಕಾರ ಏನಿದು ಅಪಸ್ವರ? ಬಾಬಣ್ಣ ಇವ್ರ ಮಾತ್ ನಂಬೇಡಿ, ನಮ್ಮಿಬ್ಬರ ಮಧ್ಯೆ ತಂದೆಡಕ್ ನೋಡ್ತವ್ರೆ. ಗೌಡ್ರೆ, ನಮ್ಮ ಮನೆ ದೇವ್ರ ಆಣೆಗೂ ಪುಟ್ಟಮಲ್ಲಿಯವರು ಕುಡಿಯೋದು ಕಲ್ತಿದ್ದಾರೆ. ಅಯ್ಯ ನೀ ಬಾಯಿಗೆ ಎರ್ಮಣ್ ತುಂಬಾ ದೇವತೆ ಅಂತ ನನ್ನ ಹೆಂಡತಿಗೆ ಹುಡುಕಿ ಪಟ್ಟ ಕಟ್ಟಿಯ. ಆಮೇಲೆ ಪುಟ್ಮಲಿ ಹಾಕೋ. ಬಾಬಣ್ಣ ಹಂಗಂದರ್ಯಾ? ಬಿಡು ಹೇಳ್ತೀನಿ ನೋಡ್ರಿ. ಬೆಣ್ಣ ಮುಟ್ಟ ಹಂಗೆಲ್ಲ ಬಡದು ನೋಡು. ಗೌಡ್ರಿಗೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋಕ್ಕಾಗಲ್ಲ. ಹಾಗಂತ ಪುಟ್ಟಮಲ್ಲಿಯವರು ಕುಡಿಯೋದನ್ನು ನೋಡೋಕ್ಕಾಗಲ್ಲ. ಇದನ್ನು ಬೇರೆ ರೀತಿನೇ ಹ್ಯಾಂಡಲ್ ಮಾಡಬೇಕು. ಅದು ಎಸ್ ಡಾರ್ಲಿಂಗ್, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಬ್ಯಾಂಗ್ಳೂರಲ್ಲಿ 100/100 ಸೈಟ್ ತಗೊಂಡ್ರಾ? ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದ? ಇರೋದನ್ನ ಕಳ್ಕೊಳ್ಳೋದೇ ಇದ್ರೆ ಸಾಕಾಗಿದೆ. ಮತ್ತೇನದು ಅಂತ ಇಂಪಾರ್ಟೆಂಟ್ ಮ್ಯಾಟರ್? ಮಧು, ಪ್ರಪಂಚದಲ್ಲಿ ಗಂಡಸರು ಕುಡಿಯೋದನ್ನೇ ಕಡಿಮೆ ಮಾಡೋಕ್ಕಾಗ್ತಿಲ್ಲ. ಇನ್ನು ಹೆಂಗಸರು ಕುಡಿಯೋಕೆ ಶುರು ಮಾಡಿದ್ರೆ ಹೇಗಿರುತ್ತೆ? ಆಗ ಪ್ರಪಂಚ ಹೆಂಗಸ್ರ ಕಣ್ಗೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅದು ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ನಾನು ಮಾಡಿದ ಕಾಮಿಡಿನ. ಮತ್ತಿನ್ನೇನು ಮಧು, ಗಂಡಸರು ಹೆಂಗಸರು ಇಬ್ರು ಕುಡಿಯೋಕೆ ಶುರು ಮಾಡಿದ್ರೆ ಮನೇಲಿ ನೆಮ್ಮದಿಯಲ್ಲಿರುತ್ತೆ ಹೇಳು. ಡಾರ್ಲಿಂಗ್, ಈಗೇನು ನೀವು ಕುಡಿಯಲ್ಲ, ನಾನು ಕುಡಿಯಲ್ಲ, ಮತ್ತೆ ಈ ಕುಡಿತದ ಬಗ್ಗೆ ಡಿಸ್ಕಷನ್ ಯಾಕೆ? ಕಾರಣ ಇಲ್ಲದೆ ಯಾವುದನ್ನು ಪ್ರಶ್ನೆ ಮಾಡೋನಲ್ಲ ಈ ಜಾನಿ. ನನ್ನ ಫ್ರೆಂಡ್ ಹೆಂಡತಿ ಒಬ್ರು ಇತ್ತೀಚೆಗೆ ಕುಡಿಯೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕೆ ತುಂಬ ಒಳ್ಳೆ ಹುಡುಗಿ, ಆದರೆ ಕಾರಣ ಇಲ್ಲದೆ ಯಾಕೆ ಹಿಂಗೆ ಶುರು ಮಾಡಿದ್ರು ಗೊತ್ತಾಗ್ತಿಲ್ಲ. ವೆರಿ ಸಿಂಪಲ್, ಅವ್ರ ಗಂಡ ಅವ್ರನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ಸುತ್ತೆ. ಅದಿರ್ಬೋದು, ಆದರೆ ಎಲ್ಲ ಸಮಸ್ಯೆಗೂ ಕುಡಿತ ಒಂದೇ ಪರಿಹಾರ ಅಲ್ಲ ಅಲ್ವಾ? ಬೇರೆ ಸೊಲ್ಯೂಷನ್ಸು ಇವೆ. ಅದು ಕುಡಿಯೋದ್ರಿಂದ ಅವ್ರಿಗೇನೋ ಸಮಾಧಾನ ಸಿಗ್ತಿರ್ಬೋದು. ನೋನೋ, ಎಲ್ಲದಕ್ಕೂ ಕುಡಿತ ಒಂದೇ ಪರಿಹಾರ ಅಲ್ಲ, ಅದರಲ್ಲೂ ಹೆಣ್ಮಕ್ಳು ಕುಡಿಯೋದು ಛೇಚ. ಜಾನಿ, ನೀವ್ಯಾಕೆ ಬೇರೆ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತೀರಾ? ಅವ್ರವ್ರ ಲೈಫ್ನ ಅವ್ರವ್ರು ನೋಡ್ಕೋತಾರೆ. ಫಸ್ಟು ನೀವು ನಿಮ್ಮ ಲೈಫ್ ನೋಡ್ಕೊಳ್ಳಿ. ಅದು ಹೀಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಏನು ಅರ್ಥ ಇರುತ್ತೆ ಹೇಳು? ಹೌದಾ? ಹಾಗಾದ್ರೆ ಸಿಗದೆ ಇರೋ ಸೊಲ್ಯೂಷನ್ನ ನೀವೇ ಹುಡುಕಿ. ಅದು ವಾಟ್ ಇಸ್ ದಿಸ್? ಫ್ರೆಂಡ್ ಹೆಂಡತಿ ಅಂತ ಹೇಳ್ತಿದ್ದೀನಿ ತಾನೆ, ಅಟ್ಲೀಸ್ಟ್ ಕುಡ್ತಾ ಬಿಡ್ಸೋಕೆ ಒಂದು ಐಡಿಯಾ ಕೊಡು. ನಿಮ್ಮ ಫ್ರೆಂಡ್ ಹೆಂಡತಿ ತಾನೆ, ಪರಿಹಾರನ ನೀವೇ ಹುಡುಕಿ. ಆಪತ್ ಕಾಲದಲ್ಲಿ ಹೆಂಡತಿನೂ ಆಗಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ನಿಮಗೆ ಆಪತ್ ಬಂದ್ರೆ ಆಗ ಆಗ್ತೀನಿ. ದೇವ್ರೆ, ನನ್ನ ಪುಟ್ಟಮಲ್ಲಿಯವ್ರಿಗೆ ಹೇಗಪ್ಪ ಕುಡಿಯೋದು ಬಿಡಿಸೋದು? ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ ನನ್ನ ಪಾಪು. ಇಟ್ಟಿರೋಣ ಅಂದ್ರೆ ಮನ್ಸೊಪ್ಪಲ್ಲ, ಕುಡಿಯೋದು ಬಿಡೋಕೆ ಪುಟ್ಟಮಲ್ಲಿಯವರು ಒಪ್ಪಲ್ಲ. ಅಡ್ಕತ್ರಿ ಮಧ್ಯೆ ಸಿಕ್ಕ ಅಡ್ಕೆ ತರ ಆಗೋಯ್ತಲ್ಲಪ್ಪ ನನ್ನ ಬಾಳು. ಓಯ್ ಜನನವ್ರೆ, ಹಾಯ್. ಬೇರೆ ಕುಡಿಯೋದು ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ನಿನ್ನೆ ಗೌಡನ ಬಗ್ಗೆ ಕಂಡು ಕನಸು ಇವನಿಂದ ನಿಜ ಆಗ್ಬಿಟ್ರೆ ಮೊದಲೇ ಕುಡ್ದಿರ್ತಾನೆ, ಇವನು ಸಹವಾಸನೇ ಬೇಡ. ನಿಂತ್ಕೊಳ್ಳಿ ಮಾರ್ಯಾರ. ಕುಡ್ದಿರ್ತೀಯ ಗಬ್ಬ ವಾಸನೆ, ಹೋಗು ಮರ್ಯ. ಓ ನಾನು ಕುಡ್ದಿಲ್ಲ ಪುಣ್ಯಾತ್ಮ, ನೀವು ಬೇಡಪ್ಪ ಬೇಡ, ನೀನ್ ಸಹವಾಸನೇ ಬೇಡ. ನಿಂತ್ಕೊಳ್ಳಿ ಮಾರ. ತರಕಾರಿ, ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ತರಕಾರಿ. ನೀರು ಕೊಡಿ.
ಥ್ಯಾಂಕ್ ಯು ಸರ್. ಇಲ್ಲಿ ಮಾರಾರೆ ಎಲ್ಲಿಗೆ ಓಡುದು? ಅಯ್ಯೋ ಬಿಡಯ್ಯ ವಾಸನೆ. ನಾನು ಕುಡಿಲಿಲ್ಲ ಅಂತ ಹೇಳಿ ಆಗದಿಂದ ಬರ್ಕೊಳ್ತಾ ಇದ್ದೇನೆ. ನನ್ನ ಮಾತನ್ನು ಕೇಳದೆ ಓಡ್ತಾ ಇದ್ದೀರಲ್ವಾ? ನೀನು ನಿಜವಾಗ್ಲೂ ಕುಡ್ದಿಲ್ವಾ? ಸುಮ್ಮನೆ ಕುಡಿಲಿಲ್ಲಪ್ಪ. ಹಾಗಿದ್ರೆ ಹಾನು ಸಮಾಧಾನ ಆಯ್ತಾ? ಬನ್ನಿ ಕೂತ್ ಮಾತಾಡುವ. ಅಲ್ಲಯ್ಯ, ನೆನ್ನೆ ಬೆಳಿಗ್ಗೆನೆ ಕುಡಿದು ಓಡಾಡ್ತಿದ್ದೆ, ಇವತ್ತೇನು ಇಷ್ಟೊತ್ತಾದ್ರೂ ಕುಡ್ದಿಲ್ಲ? ಎಂತ ಜನಣ್ಣ, ನನ್ನನ್ನಿಂತ ಹುಟ್ಟು ಕುರ್ಚಿಯಲ್ಲ ಅಂತ ನೆನ್ಸಿದ್ದೀರಾ? ಇಂಥದ್ದು ಟೈಮ್ ಪಾಸಿಗೆ ಕುಡ್ದು ಅದೇ ಚಟವಾಗಿ ಬಿಡ್ತಪ್ಪ. ಈಗ ನೀವು ಬಿಡಂತ ಹೇಳಿದ್ರೆ ಬಿಟ್ಟೆ. ಕುಡ್ತಾ ಬಿಡೋದು ಅಷ್ಟೊಂದು ಸುಲಭನಾ? ಮನ್ಸು ಮಾಡ್ಬೇಕಷ್ಟೇ. ಮನುಷ್ಯರಿಗಿಂತ ದೊಡ್ಡದು ಯಾವುದಿಲ್ಲ. ಆದ್ರೆ ಇದು ಒಬ್ರಿಗೆ ಅರ್ಥನೇ ಆಗ್ತಿಲ್ವೇ. ಯಾರಿಗೆ? ನಿಮಗ? ನನ್ಗಲ್ಲಯ್ಯ, ಪುಟ್ಮಲ್ಲಿ ಅವ್ರಿಗೆ. ಗಂಡಸಾಗಿ ನೀನೇ ಇಷ್ಟು ಈಸಿಯಾಗಿ ಕುಡಿಯೋದು ಬಿಟ್ಟಿದ್ಯಾ, ಆದ್ರೆ ಹೆಂಗಸಾಗಿ ಪುಟ್ಮಲ್ಲಿ ಅವರು ಇನ್ನೂ ಕುಡಿಯೋದು ಬಿಟ್ಟಿಲ್ಲ. ಬಾಟ್ಲು ತಗೊಂಡು ಎತ್ತುತ್ತಾ ಇರ್ತಾರೆ. ಜಾಕ್ಪಾಟ್ ಅವ್ರೆ, ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು. ಒಂದು ಹೆಣ್ಣು ಕುಡಿದು ಬಿಡ್ಬೇಕಂದ್ರೆ ಮತ್ತೊಂದು ಹೆಣ್ಣು ಹೋಗಿ ಅದನ್ನು ತಪ್ಪಂತ ಹೇಳ್ಬೇಕು. ಹಾಗಿದ್ರೆ ನೀನ್ ಬಂದು ಹೇಳ್ತೀಯಾ? ಐ ಲೈಕ್ ಇಟ್. ನಿಮ್ಮ ಮುಸುಂಟಿಗೆ ನಾನು ಹೆಣ್ಣಿನ ನಮ್ಮನೆ ಕಾಣ್ತಾನ? ನಿಮ್ಮ ಬುಡಿದ ಹತ್ರ ಹೇಳ್ಸಿಯಲ್ಲ. ನನ್ನ ಹೆಂಡತಿ ಅಷ್ಟೊಂದು ಒಳ್ಳೆವಳ ಅಲ್ಲಯ್ಯ. ಕೇಳಿದ್ದಕ್ಕೆ ನಿಮ್ ಫ್ರೆಂಡ್ ಹೆಂಡತಿ ತಾನೆ, ನೀವೇ ಕುಡಿಯೋದು ಬಿಡಿಸಿ ಅಂದ್ಲು. ಓ, ಟಿಕೆಟಿಗೋಸ್ಕರ ಆರ್ಡರ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀರಂತ ಆಯ್ತು. ಈಗೊಂದು ಕೆಲಸ ಮಾಡಿ, ನಿಮ್ಮ ಬುಡದಿಯ ವಿಷಯ ಬಿಟ್ಟಾಕಿ. ಬೇರೆ ಯಾವ್ದಾದ್ರೂ ಹುಡುಗಿಯನ್ನ ಕರ್ಕೊಂಡು ಬಂದು ಪುಟ್ಟ ಕಣಿಗೆ ಬುದ್ಧಿ ಹೇಳ್ಸಲ್ಲ. ಬುದ್ಧಿ ಹೇಳ್ಸೋಕ್ ಬೇರೆ ಹೆಂಗಸನ್ ಕರ್ಸಿದ್ರೆ ಇವ್ನ ಯಾಕೆ ಇಷ್ಟೊಂದು ರಿಸ್ಕ್ ತಗೋತಿದ್ದಾನೆ ಅಂತ ಅನುಮಾನ ಬಂದು ನನ್ನ ಹೆಂಡತಿ ಮುಂದೆ ಚಾಡಿ ಹೇಳ್ಬಿಟ್ರೆ? ಅನುಮಾನವೇ ಇಲ್ಲ, ಹೆಣ್ಣಲ್ವಾ, ಹೇಳ್ತಾರೆ. ಅದಕ್ಕೆ ಬೇರೆ ಹೆಣ್ಮಕ್ಳನ್ನ ಕರೆಯೋದು ಬಿಟ್ಟು ಬೇರೆ ಏನಾದ್ರೂ ಐಡಿಯಾ ಇದ್ರೆ ಹೇಳು. ವೆರಿ ಸಿಂಪಲ್, ನೀವೇ ಹೆಣ್ಣಾಗಿ